ದಾಂಡೇಲಿಯಲ್ಲಿ ಹೆಸ್ಕಾಂ ಅಧಿಕಾರಿಗಳ ಮತ್ತು ಸಿಬ್ಬಂದಿಗಳ ಕ್ರೀಡಾಕೂಟ. ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ, ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ, ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ನೌಕರರ ಸಂಘ, SC/ST ನೌಕರರ ಕಲ್ಯಾಣ ಸಂಸ್ಥೆ, ವಿದ್ಯುತ್ ಗುತ್ತಿಗೆದಾರರ ಸಂಘ ಹಾಗೂ ಎಲ್ಲ ಸಂಘಗಳ ಒಕ್ಕೂಟದ ಸಂಯುಕ್ತ ಆಶ್ರಯದಡಿ ದಾಂಡೇಲಿ ನಗರದ DFA ಮೈದಾನದಲ್ಲಿ ಆಯೋಜಿಸಲಾಗಿರುವ ದಾಂಡೇಲಿ ವಿಭಾಗ ಮಟ್ಟದ ಪವರ್ ಕಪ್ ಸೀಸನ್ 2 ಕ್ರಿಕೆಟ್ ಪಂದ್ಯಾವಳಿಗೆ ಶನಿವಾರ ಚಾಲನೆಯನ್ನು ನೀಡಲಾಯಿತು. ದಾಂಡೇಲಿ, ಹಳಿಯಾಳ ಮತ್ತು ಜೋಯಿಡಾ ತಾಲೂಕಿನ ಹೆಸ್ಕಾಂ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಒಟ್ಟು 10 ತಂಡಗಳ ನಡುವೆ 2 ದಿನಗಳ ರಣರೋಚಕ ರೋಮಾಂಚನಕಾರಿ ಪಂದ್ಯಾವಳಿ ನಡೆಯಲಿದೆ. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಹೆಸ್ಕಾಂ ಕಾರ್ಯನಿರ್ವಾಹಕ ಅಭಿಯಂತರರಾದ ಪುರುಷೋತ್ತಮ್ ಮಲ್ಯ, ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾದ ದೀಪಕ್ ನಾಯಕ್, ರಜನಿಕಾಂತ್ ಹಮಾನಿ, ರವೀಂದ್ರ ಮೇಟ್ಗುಡ್ ಮತ್ತು ಪರಶುರಾಮ್ ಉಪ್ಪಾರ್ ಹಾಗೂ ಹೆಸ್ಕಾಂ ನೌಕರರ ಸಂಘದ ರಾಜ್ಯ ಸಮಿತಿಯ ಸದಸ್ಯರಾದ ಜಹೀರುದ್ದೀನ್ ಐರೋಣ ಮತ್ತು ಹಳಿಯಾಳ, ದಾಂಡೇಲಿ ಹಾಗೂ ಜೋಯಿಡಾ ತಾಲೂಕಿನ ಹೆಸ್ಕಾಂ ನೌಕರರ ಸಂಘದ ಪದಾಧಿಕಾರಿಗಳು, ಹೆಸ್ಕಾಂ ಶಾಖಾಧಿಕಾರಿಗಳು, ಹೆಸ್ಕಾಂ ಇಲಾಖೆಯ ಕಚೇರಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು, ಪವರ್ ಮ್ಯಾನ್ಗಳು ಉಪಸ್ಥಿತರಿದ್ದರು. ವರ್ಷದ 365 ದಿನವೂ ತಮ್ಮ ಜೀವದ ಹಂಗು ತೊರೆದು ವಿದ್ಯುತ್ ಸೇವೆ ನೀಡುವ ಮೂಲಕ ಹೆಸ್ಕಾಂ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಸೇವೆಯನ್ನು ಸಲ್ಲಿಸುತ್ತಿದ್ದು, ಹೆಸ್ಕಾಂ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಒತ್ತಡವನ್ನು ನಿವಾರಿಸುವ ನಿಟ್ಟಿನಲ್ಲಿ ಹಾಗೂ ಆತ್ಮಸ್ಥೈರ್ಯವನ್ನು ತುಂಬುವ ನಿಟ್ಟಿನಲ್ಲಿ ಈ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ. ಹೆಸ್ಕಾಂ ಇಲಾಖೆಯ ದಾಂಡೇಲಿ ವಿಭಾಗ ಮಟ್ಟದ ಸಿಬ್ಬಂದಿಗಳ ಅಧಿಕಾರಿಗಳ ಒಂದು ಸೌಹಾರ್ದತೆಗಾಗಿ, ಅವರ ಒಂದು ಸಾಮರಸ್ಯವನ್ನು ಬೆಳೆಸುವ ನಿಟ್ಟಿನಲ್ಲಿ ಮತ್ತು ಒಂದು ಪರಸ್ಪರ ಐಕ್ಯತೆಯನ್ನು ಮೂಡಿಸುವ ನಿಟ್ಟಿನಲ್ಲಿ ಅದಕ್ಕಿಂತಲೂ ಹೆಚ್ಚಾಗಿ ಹೆಸ್ಕಾಂನ ಎಲ್ಲ ಅಧಿಕಾರಿಗಳ ಸಿಬ್ಬಂದಿಗಳ ಒಂದು ಮನೋಸ್ಥೈರ್ಯವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು, ಒಂದೇ ದಾರದಲ್ಲಿ ಹೆಣೆದ ಹೂಗಳ ಹಾಗೆ ಇರಬೇಕೆನ್ನುವ ಆಶಯ ಮತ್ತು ಸಂಕಲ್ಪವನ್ನು ತೊಟ್ಟು ಈ ವರ್ಷವೂ ಕೂಡ ಅದ್ಧೂರಿಯಾಗಿ, ವೈವಿಧ್ಯಮಯವಾಗಿ, ಭಾಳ ಪ್ರೀತಿಯಿಂದ, ಅಭಿಮಾನದಿಂದ ಈ ಪಂದ್ಯಾವಳಿಯನ್ನು ಆಯೋಜಿಸಿದ್ರಿ. ಏನು ಹೇಳ್ತೀರಿ ಸರ್? ಪ್ರತಿ ವರ್ಷ ನಮ್ಮ ಎಂಪ್ಲಾಯೀಸ್ಗೋಸ್ಕರ ನಾವು ವಿವಿಧ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೀವಿ. ವುಮೆನ್ಸ್ ಡೇ ಇರ್ಬೋದು ಅಥವಾ ಬೇರೆ ಬೇರೆ ಸೆಲೆಬ್ರೇಷನ್ಸ್ಗಳಿರ್ಬೋದು ಮಾಡ್ತಾ ಇದ್ದೀವಿ. ಅದರಂತೆ ಈ ವರ್ಷದ ಈ ಪವರ್ ಕಪ್ ಸೀಸನ್ 2 ಇದನ್ನು ನಮ್ಮ ಎಂಪ್ಲಾಯೀಸ್ ಹಾಗೂ ಆಫೀಸರ್ಸ್ ಇರಲಿ ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರಿಗೆ KPDCL ಹಾಗೂ ಹೆಸ್ಕಾಂ ಸೇರಿಸಿ ಈ ಕಪ್ಪನ್ನು ಮಾಡ್ತಾಯಿದ್ದೀವಿ. ಇಲ್ಲಿ 10 ತಂಡಗಳಾಗಿ ನಾವು ಆಡ್ತಾ ಇದ್ದೀವಿ. ದಾಂಡೇಲಿ ವಿಭಾಗ ಅಂತ ಹೇಳಿದ್ರೆ ಈ 3 ತಾಲೂಕು, ದಾಂಡೇಲಿ, ಹಳಿಯಾಳಿ, ಜೋಯಿಡಾ, ಈ 3 ತಾಲೂಕಿನ 2 ಉಪವಿಭಾಗದ 6 ಶಾಖೆಗಳಿದ್ದಾವೆ. ಹಾಗೆ KPDCLನ 2 ತಂಡಗಳಿದ್ದಾವೆ. ನಮ್ಮ ಅಧಿಕಾರಿಗಳ ಒಂದು ತಂಡ ಇದೆ. ಈ ರೀತಿ 10 ತಂಡಗಳಲ್ಲಿ ನಾವು ಈ ಸೀಸನ್ 2 ಪವರ್ ಕಪ್ಪನ್ನು ಆಯೋಜನೆ ಮಾಡಿದ್ದೀವಿ. ವಿಶೇಷವಾಗಿ ದಾಂಡೇಲಿ, ಹಳಿಯಾಳ, ಜೋಯಿಡಾದ ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ತೀವಿ, ಈ ಸುಡು ಬಿಸಿಲ ಸಂದರ್ಭದಲ್ಲಿ ನಾವೇನಾದರೂ ತಂಪಿನಲ್ಲಿ, ನೆರಳಿನಲ್ಲಿ ಆನಂದವಾಗಿ ಇದ್ದೇವೆ ಅಂತೇಳಿದರೆ ಅದಕ್ಕೆ ಹೆಸ್ಕಾಂ ವಿಭಾಗದ ಎಲ್ಲ ಅಧಿಕಾರಿಗಳು, ವಿಶೇಷವಾಗಿ ಪವರ್ ಮ್ಯಾನ್ಗಳ ಶ್ರಮ. ಹಾಗಾಗಿ ದಾಂಡೇಲಿ, ಹಳಿಯಾಳ, ಜೋಯಿಡಾದ ಜನತೆಯ ಪರವಾಗಿ ಹೆಸ್ಕಾಂನ ಈ ಕಾರ್ಯಕ್ಕೆ ಎಲ್ಲ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಗಳಿಗೆ ಸಂದೇಶ್ ನ್ಯೂಸ್ ಪರವಾಗಿ ಅನಂತ ವಂದನೆಗಳು. ನಿಮ್ಮೆಲ್ಲರ ಮುಖದಲ್ಲಿ ಸದಾ ಮಂದಹಾಸ ಇರಲಿ, ಮನೆ ಮತ್ತು ಮನಗಳಲ್ಲಿ ಸದಾ ನೆಮ್ಮದಿ, ಸಂತೃಪ್ತಿ, ಆರೋಗ್ಯ ಸದಾ ನಿಮಗೆ ಭಗವಂತ ಅನುಗ್ರಹಿಸಲಿ ಎನ್ನುವ ಪ್ರಾರ್ಥನೆ, ಹಾರೈಕೆ, ಆಶಯದೊಂದಿಗೆ ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದಿರಿ. ಧನ್ಯವಾದಗಳು ಸರ್. ಹೆಸ್ಕಾಂ ನೌಕರರ ಕೇಂದ್ರ ಸಮಿತಿಯ ಸದಸ್ಯರಾಗಿರುವಂತಹ ರೋಣ ಅವರು ನಮ್ಮ ಜೊತೆ ಇದ್ದಾರೆ. ಏನು ಸರ್, ತಮ್ಮ ವಾಹಿನಿಗೆ ಮೊದಲನೇದಾಗಿ ನಮಸ್ಕಾರ. ಇವತ್ತಿನ ದಿವಸ 2025 ಪವರ್ ಕಪ್ ಅನ್ನು ಸೀಸನ್ 2 ಅನ್ನು ಆಯೋಜನೆ ಮಾಡಿದ್ದೀವಿ ಸರ್. ಕಳೆದ ವರ್ಷ ಅತ್ಯುತ್ತಮವಾಗಿ ನಾವು ಒಂದು ಸೀಸನ್ 2 ಅನ್ನು ನಿರ್ವಹಿಸಿದ್ವಿ. ಅದೇ ಥರ ಈ ಸಲನೂ 2ನೇ ವರ್ಷ ಸೀಸನ್ ಪವರ್ 2 ಕಪ್ಪನ್ನು ನಾವು ಇಲ್ಲಿ ಆಯೋಜನೆ ಮಾಡಿದ್ದೀವಿ ಸರ್. ಎಲ್ಲ ತಂಡದ ಆಟಗಾರರಿಗೆ ನಾನು ವಿನಂತಿ ಮಾಡ್ತಾ ಇದ್ದೀನಿ ಸರ್, ತಮ್ಮ ಕೆಲಸದ ಒತ್ತಡದಿಂದ ಹೊರಗೆ ಬರಲಿ ಅಂತ ಈ ಒಂದು ಸೀಸನ್ ಪವರ್ ಕಪ್ಪನ್ನು ಆಯೋಜನೆ ಮಾಡಿದ್ದೀವಿ ಸರ್. ನಮ್ಮ ಈ ಎಲ್ಲ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೌಕರರ ಸಂಘ ಹಾಗೂ ಕಲ್ಯಾಣ ಸಂಸ್ಥೆ ಹಾಗೂ ನಮ್ಮ KPDCL ಎಂಪ್ಲಾಯಿ ಯೂನಿಯನ್ ಹಾಗೂ ಒಕ್ಕೂಟದ ಎಲ್ಲರ ಪರವಾಗಿ ನಾವು ಈ ಒಂದು ಪವರ್ ಕಪ್ ಸೀಸನ್ 2 ಅನ್ನು ಆಯೋಜನೆ ಮಾಡಿದ್ದೀವಿ ಸರ್.
ಎಲ್ಲರಿಗೂ ಶುಭವಾಗಲಿ, ಎಲ್ಲ ಒಳ್ಳೆ ಒಂದು ಸ್ಪೋರ್ಟ್ಸ್ಮನ್ಶಿಪ್ಪನ್ನು ತೋರಿಸ್ಲಿ ಅಂತ ಹೇಳ್ತಾ ಎಲ್ಲರಿಗೂ ಈ ನಮ್ಮ ಪವರ್ ಕಪ್ ಸೀಸನ್ 2 ಇನ್ನೊಮ್ಮೆ ಅತ್ಯುತ್ತಮವಾಗಿ ನಿರ್ವಹಣೆಗೆ ಎಲ್ಲರೂ ನಮಗೆ ಸಹಕಾರ ಕೊಟ್ಟಿದ್ದಾರೆ ಸರ್. ನಾನು ಕೇಂದ್ರ ಸಮಿತಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೌಕರರ ಸಂಘದ ಕೇಂದ್ರ ಸಮಿತಿ ಸದಸ್ಯನಾಗಿ ಎಲ್ಲರಿಗೂ ನಮ್ಮ ಸ್ಥಳೀಯ ಸಮಿತಿ, ಪ್ರಾಥಮಿಕ ಸಮಿತಿ ಹಾಗೂ ಹಳಿಯಾಳ, ದಾಂಡೇಲಿ, ಗಣೇಶಗುಡಿ, ಜೊಯ್ಡಾ ಎಲ್ಲರಿಗೆ ನಾನು ಈ ಸಂದರ್ಭದಲ್ಲಿ ಶುಭ ಹಾರೈಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಸರ್. ಬಹುಶಃ ಅತ್ಯುತ್ತಮ ಸಂಘಟಕರು, ಅತ್ಯುತ್ತಮ ಕ್ರೀಡಾಪಟುಗಳು, ಅತ್ಯುತ್ತಮ ಗಾಯಕರು, ಅತ್ಯುತ್ತಮ ಬಹುತೇಕ ಹಲವಾರು ಬಹುಮುಖ ಪ್ರತಿಭೆಗಳನ್ನು ಹೊಂದಿರುವಂತಹ ಇಲಾಖೆ ಎಂಬ ಹೆಗ್ಗಳಿಕೆಗೆ ಹೆಸ್ಕಾಂ ಪಾತ್ರವಾಗಿದೆ. ಈ ಪಂದ್ಯಾವಳಿ ಯಶಸ್ಸಿನಿಂದ ಸಾಗಲಿ. ಎಲ್ಲರಿಗೂ ಕೂಡ ಇದಕ್ಕೆ ಆಯೋಜನೆ ಮಾಡಲಿಕ್ಕೆ ಪ್ರತ್ಯಕ್ಷ ಪರೋಕ್ಷ ಸಹಕರಿಸಿದ ಸರ್ವರಿಗೂ ಅನಂತ ವಂದನೆಗಳು. ನಾಳೆವರೆಗೆ ಈ ಪಂದ್ಯಾವಳಿ ಇದೆ. ದಾಂಡೇಲಿ, ಹಳಿಯಾಳ, ಜೋಡದ ಜನತೆ ನಮ್ಮ ಹೆಸ್ಕಾಂ ಸಿಬ್ಬಂದಿಗಳ ಈ ಪಂದ್ಯಾವಳಿಯನ್ನು ನೋಡಿಕೊಂಡು ಅವರನ್ನು ಪ್ರೀತಿಯಿಂದ ಪ್ರೋತ್ಸಾಹಿಸೋಣ ಎನ್ನುವ ಆಶಯ ಮತ್ತು ಹಾರೈಕೆ ಮತ್ತು ಮನವಿ. ಸರ್, ಧನ್ಯವಾದಗಳು. ಥ್ಯಾಂಕ್ ಯು ಸರ್.